ಬನ್ನಿ ಕಡೆ. ಕಳೆದ 3 ವರ್ಷದ ಮೇಲೆ 2 ತಿಂಗಳಿಂದ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ. ಅರ್ಥ ಆಯ್ತಾ? ಈಗ ಯಾವ 2 ವ್ಯವಹಾರ ಆಗಬೇಕು, ಆಗುತ್ತಾ ಇಲ್ವಾ ಅನ್ನೋದು ಒಂದೈತೆ. ಅರ್ಥ ಆಯ್ತಾ? ಆಗುತ್ತಾ ಇಲ್ವಾ ಅನ್ನೋದು ಒಂದೈತೆ. ಒಂದು ಕುಟುಂಬದ ವಿಚಾರವಾಗಿ ಕೇಳ್ತಾ ಇದ್ರ, ಒಂದು ಮಕ್ಳಿಗೆ ಸಂಬಂಧಪಟ್ಟಂಗೆ ಅಂತ ಬರ್ದೈತೆ. ಸರಿನಾ? ಹೌದಾ ಇಲ್ವಾ ಹೇಳಿ, ಮಾತಾಡಿ. ಈಗ ವ್ಯವಹಾರ ಆಗಬೇಕು, ಹಣಕಾಸಲ್ಲಿ ಅಭಿವೃದ್ಧಿ ಆಗಬೇಕು, ಹೀಗಿರೋ ಸಮಸ್ಯೆಯಿಂದ ಹೊರಗೆ ಬರಬೇಕು. ಆರೋಗ್ಯದಲ್ಲಿ ಯಾರಿಗಮ್ಮ ಸಮಸ್ಯೆ? ಕೈಕಾಲು ಸುಸ್ತು, ಸಂಕಟ, ಕಣ್ ತುಂಬ ನಿದ್ದೆ ಬರೋಲ್ಲ, ಚಂಚಲತೆ ಜಾಸ್ತಿ, ಮೈ ಬೆವ್ತಂಗೆ ಆಗೋದು. ಅರ್ಥ ಆಯ್ತಾ? ಈ ಥರ ಆಗ್ತಾಯಿದೆ ಅಂತ ಬಂದಿದೆ. ಇಲ್ಲಿ ಒಂದು ಭೂಮಿ ವಿಚಾರ ಅಂತ ಒಂದಾಯ್ತಲ್ಲಪ್ಪ, ಹೇಳ್ತಲ್ಲ ಮಕ್ಕಳದ್ದು ಅಂತ. ಬೇಕಾ? ಬೇಕೇನಮ್ಮ? ಬೇಕು ಅಂತ ಕೇಳ್ಬೇಕು ತಾನೆ. ನಂಗೆ ಇಂಥದ್ದು ಬೇಕು ಅಂತ ಅವಳು ಬರ್ದಿದ್ದಾಳೆ, ಅದು ನೀನು ಕೇಳಿ ಪಡ್ಕೋಬೇಕು. 4 ದೋಷ ಐತೆ ಅಂತ ಬರುತ್ತೆ, 4 ದೋಷ ಐತೆ ಅಂತ ಬರುತ್ತೆ. ಆ 4 ದೋಷ ಪರಿಹಾರ ಮಾಡ್ಕೊ, ಆಗುತ್ತೆ, ಏನು ಚಿಂತೆ ಇಲ್ಲ. ನಾನು ಒಳ್ಳೇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಅದು ಭೂಮಿ ವಿಚಾರವಾಗಿ, ಭೂಮಿ ನಿಮ್ಮಂತೆ ಆಗಬೇಕು ಒಂದು ಅಲ್ವಾ, ಅದನ್ನು ಬಗೆಹರಿಸ್ಕೊ ಅಂತ ಹೇಳ್ತಾಳೆ. ಅಮ್ಮ ನಾನು ಗೆದ್ಕೊಡ್ತೀನಿ, ನಿನ್ನ ಚಿಂತೆ ಬೇಡ ಅಂತ ಹೇಳ್ತಾಳೆ.